ನಮಸ್ಕಾರ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ. ನಾನೇನೋ ಒಂದು ಆಸೆ ಇಟ್ಕೊಂಡು ಒಂದು ಚಾನಲ್ ಶುರು ಮಾಡಿದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಸೆಲ್ ಅಂತ. ಸೊ ಹೆಚ್ಚಿನ ಒಂದು ಕರೆಂಟ್ ಅಫೇರ್ಸ್ಗೆ, ಜನರಲ್ ನಾಲೆಜ್ಗೆ, ಮೆಂಟಲ್ ಎಬಿಲಿಟಿಗೆ, ಸೊ ಹಿಸ್ಟ್ರಿಗೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನಂದು ಅಕೌಂಟ್ ಇದೆ, ಸೊ ಅಲ್ಲಿ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸೊ ಈ ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸೊ ಆಗ್ರಾದ ಮೊಘಲ್ ಮ್ಯೂಸಿಯಂಗೆ ಶಿವಾಜಿ ಹೆಸರಿಡಲು ಯೋಗಿ ಸರ್ಕಾರ ನಿರ್ಧಾರ. ಸೊ ಈ ಮೊದಲು ಯೋಗಿ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಅಲಹಾಬಾದನ್ನು ಪ್ರಯಾಗರಾಜ್ ಎಂದು ಹೆಸರು ಬದಲಾಯಿಸಿತ್ತು. ಹಾಗೆಯೇ ಮುಘಲ್ ಸರಾಯಿ ಜಂಕ್ಷನ್ ಹೆಸರನ್ನು ಸಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ ಎನ್ನುವ ಹೆಸರಿನಿಂದ ಬದಲಾವಣೆ ಮಾಡಿತ್ತು. ಈಗ ಇತ್ತೀಚೆಗೆ ಆಗ್ರಾದ ಮುಘಲ್ ಮ್ಯೂಸಿಯಂ ಏನಿದೆಯಲ್ಲ, ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ ಪೂರ್ಣವಾಗಿ ಇನ್ನೂ ಮುಗಿದಿಲ್ಲ. ಸೊ ಅದಕ್ಕೆ ಶಿವಾಜಿಯವರ ಒಂದು ಹೆಸರಿಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಮುಂದೆ, ಶಿಂಜೋ ಅಬೆಯವರ ಅನಾರೋಗ್ಯದ ರಾಜೀನಾಮೆಯಿಂದ ತೆರವುಗೊಂಡ ಪ್ರಧಾನಿ ಸ್ಥಾನಕ್ಕೆ ರೈತನ ಮಗ ಯೋಶಿಹಿಡೆ ಸುಗಾ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷದಿಂದ ಜಪಾನಿನ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಅನಾರೋಗ್ಯದ ಕಾರಣದಿಂದ ಶಿಂಜೋ ಅಬೆಯವರು ರಾಜೀನಾಮೆ ನೀಡಿದರು. ಅವರ ಸ್ಥಾನಕ್ಕೆ ಇವರು ಯೋಶಿಹಿಡೆ ಸುಗಾ ಅವರು ಬಂದಿದ್ದಾರೆ. ಮುಂದೆ, ಸೊ ವಿಶ್ವದ ಒಂದು ಅತಿ ಉದ್ದದ ಸುರಂಗ ಮಾರ್ಗ ಏನಿತ್ತಲ್ಲ, ಅದು ಭಾರತದಲ್ಲಿ ನಿರ್ಮಾಣದ ಹಂತದಲ್ಲಿತ್ತು ಸೆಪ್ಟೆಂಬರ್ವರೆಗೂ. ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಮೋದಿಜಿಯವರನ್ನು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಅದು ಅಟಲ್ ಸುರಂಗ. ಅದರ ಹೆಸರು ವಿಶ್ವದ ಅತಿ ಉದ್ದದ ಸುರಂಗ ಹೆದ್ದಾರಿ ಅಟಲ್ ಸುರಂಗ. ಅದರ ಉದ್ದ ಬಂದುಬಿಟ್ಟು 9.02 ಕಿಲೋಮೀಟರ್, 10 ಮೀಟರ್ ಅಗಲವಿದೆ. ಆಮೇಲೆ ಅದರ ವಿಶೇಷತೆ 2 ಲೇನನ್ನು ಒಳಗೊಂಡಿದೆ. ಇದು ಏನು ಮಾಡ್ತದಪ್ಪ ಅಂತಂದ್ರೆ, ಈ ಒಂದು ಟನಲ್ ಸುರಂಗ ಮಾರ್ಗ ಹಿಮಾಚಲ ಪ್ರದೇಶದ ಲೇ ಮತ್ತು ಮನಾಲಿಯನ್ನು ಕೂಡಿಸ್ತದೆ. ಲೇ ಮತ್ತು ಮನಾಲಿಯನ್ನು ಕೂಡಿಸ್ತದೆ ಇದು. ಮುಂದಿನ ಒಂದು ಕರೆಂಟ್ ಅಫೇರ್ಸ್, ಅಯೋಧ್ಯೆ ವಿಮಾನ ನಿಲ್ದಾಣದ ಹೆಸರನ್ನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಹೆಸರಿಡಲು ಒಪ್ಪಿಗೆ ಸೂಚಿಸಿದ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಸರ್ಕಾರ. ಸೊ ಒಂದು ಇದು ಉತ್ತರ ಪ್ರದೇಶದ ಏನು ವಿಮಾನ ನಿಲ್ದಾಣ ಇದೆಯಲ್ಲ, ಅದರ ಹೆಸರನ್ನು ಶ್ರೀರಾಮನ ಹೆಸರಿಡಲು ನಿರ್ಧರಿಸಿದ ಉತ್ತರ ಪ್ರದೇಶದ ಸರ್ಕಾರ. ಮುಂದೆ, US ಓಪನ್ 3ನೇ ಗ್ರ್ಯಾಂಡ್ ಸ್ಲಾಮ್ ಮುಡಿಗೇರಿಸಿಕೊಂಡ ಜಪಾನ್ನ ನವೋಮಿ ಒಸಾಕಾ. ಮಹಿಳಾ ವಿಭಾಗದಲ್ಲಿ US ಓಪನ್ ಟೆನ್ನಿಸ್ ಫೈನಲ್ ಪಂದ್ಯದಲ್ಲಿ ಜಪಾನ್ನ ನವಾಮಿ ಒಸಾಕಿ ಬೆಲಾರಸ್ನ ವಿಕ್ಟೋರಿಯಾ ಅಜರೆಂಕಾ ಅವರನ್ನು ಮಣಿಸುವ ಮೂಲಕ 3ನೇ ಗ್ರ್ಯಾಂಡ್ ಸ್ಲಾಮ್ ಮುಡಿಗೇರಿಸಿಕೊಂಡರು. ಮತ್ತು ಮುಂದಿನ ಒಂದು ಪ್ರಚಲಿತ ಘಟನೆ, 2021ರ ಆಸ್ಕರ್ ಪ್ರಶಸ್ತಿಗೆ ಭಾರತದಿಂದ ಮಲಯಾಳಂನ ಚಲನಚಿತ್ರ ಜಲ್ಲಿಕಟ್ಟು ಅಧಿಕೃತವಾಗಿ ಪ್ರವೇಶ ಪಡೆದುಕೊಂಡಿದೆ. ಜಲ್ಲಿಕಟ್ಟು ಒಂದು ಚಿತ್ರ, ಮಲಯಾಳಂನ ಚಿತ್ರ 2021ರ ಆಸ್ಕರ್ ಪ್ರಶಸ್ತಿಗೆ ನಾಮಿನೇಟ್ ಆಗೈತಿ. ಮುಂದೆ, ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯರು. ಸೊ ಭಾನು ಅತೇಯ ಅವರು ಮೊಟ್ಟ ಮೊದಲ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಪಡೆದರು 1983ರಲ್ಲಿ. ಗಾಂಧೀಜಿ ಚಿತ್ರಕ್ಕೆ ಡ್ರೆಸ್ಸಿಂಗ್ ಇದಕ್ಕೆ ಸಿಕ್ಕದಿರಲಿ. ಮುಂದೆ ಇವರು ಒಂದು ಜೀವಮಾನ ಸಾಧನೆಗೆ ಸತ್ಯಜಿತ್ ರೇ ಅವರಿಗೆ 2ನೇ ಆಸ್ಕರ್ ಪ್ರಶಸ್ತಿ ಬಂದಿದ್ದು 1992ರಲ್ಲಿ. ಮುಂದೆ 2009ರ ಸ್ಲಮ್ಡಾಗ್ ಮಿಲಿಯನೇರ್ ಚಿತ್ರಕ್ಕೆ ಈ ಮೂವರಿಗೆ ಆಸ್ಕರ್ ಪ್ರಶಸ್ತಿ ಬಂದಿದೆ. ಸೊ ಮುಂದೆ, ಭಾರತದ ಒಂದು ಸ್ಥಾನಮಾನ, ಒಂದು ಶಕ್ತಿ ಉತ್ಪಾದನೆಯಲ್ಲಿ, ಪವನ ಶಕ್ತಿ ಉತ್ಪಾದನೆಯಲ್ಲಿ 4ನೇ ಸ್ಥಾನ ಇದೆ. ಸೂರ್ಯಶಕ್ತಿ ಉತ್ಪಾದನೆಯಲ್ಲಿ 5ನೇ ಸ್ಥಾನ. ನವೀಕರಿಸಬಹುದಾದ ಇಂಧನಗಳ ಶಕ್ತಿ 5ನೇ ಸ್ಥಾನ. ಸೊ ಪವನ ಶಕ್ತಿ ಅಂದರೆ ವಿಂಡ್ ಎನರ್ಜಿ, ಪಂಕ ಕಟ್ಟಿರ್ತಾರೆ ನೋಡ್ರಿ, ಸೊ ದಟ್ ಈಸ್ ವಿಂಡ್ ಎನರ್ಜಿ. ಅದರಲ್ಲಿ 4ನೇ ಸ್ಥಾನ ಭಾರತದ ಐತಿ. ಮುಂದೆ ಸೂರ್ಯಶಕ್ತಿ, ಸೋಲಾರ್ ಪ್ಯಾನಲ್, ನವೀಕರಿಸಬಹುದಾದ ಇಂಧನಗಳ ಶಕ್ತಿ 5ನೇ ಸ್ಥಾನ. ಮುಂದೆ, ನ್ಯೂಜಿಲೆಂಡ್ನ ಕ್ರಿಕೆಟ್ ಅಧ್ಯಕ್ಷ ಗ್ರೇಗ್ ಬಾರ್ಕ್ಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಮುಂದೆ, ಸಂದೀಪ್ ಕಟಾರಿಯಾರ್ ಅವರು ಬಾಟಾ ಕಂಪನಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್.
ಕಂಪನಿಯ 126 ವರ್ಷಗಳ ಅವಧಿಯಲ್ಲಿ ಈ ಹುದ್ದೆಗೇರಿದ ಮೊದಲ ಭಾರತೀಯ ವ್ಯಕ್ತಿ ಇವರು. ಇದು ವಿಶೇಷ. ಕಂಪನಿಯೇ 126 ವರ್ಷ ಒಂದು ಅದ್ರ ರನ್ನಿಂಗ್ ಏನದಲ್ರಿ, ಆ ಪೀರಿಯಡ್ ಒಳಗೆ ಭಾರತೀಯರು ಯಾರೂ ಈ ಪೊಸಿಷನಿಗೆ ಹೋಗಿರಲಿಲ್ಲ. ಸೊ ಇವರು ಮೊಟ್ಟಮೊದಲ ವ್ಯಕ್ತಿ ಸಂದೀಪ್ ಕಟಾರಿ ಅವರು. ಇವರು ಮೊದಲು ಏನು ಮಾಡ್ತಿದ್ರು ಅಂತಂದ್ರೆ, ಇದೇ ಬಾಟಾ ಕಂಪನಿ ಒಳಗೆ ಭಾರತದ ಏನು ಬಾಟಾ ಬ್ರ್ಯಾಂಚ್ ಇದು ಇತ್ತಲ್ಲ ರೀಸನ್, ಅದಕ್ಕಷ್ಟೇ ಅವ್ರು ಹೆಡ್ ಆಗಿದ್ರು. ಈ ಗ್ಲೋಬಲ್ ಲೆವೆಲಿಗೆ ಹೋದರು. ನೆಕ್ಸ್ಟ್ ಕೇಂದ್ರ ಕಚೇರಿ ಎಲ್ಲದಂದ್ರೆ ಬಾಟಾ ಕಂಪ್ನಿದು, ಅದು ಲೌಸನ್ನೆ, ಸ್ವಿಟ್ಜರ್ಲ್ಯಾಂಡ್. ಇದರ ಸ್ಥಾಪಕರು ಯಾರಪ್ಪ ಬಾಟಾ ಕಂಪನಿ ಅಂದ್ರೆ ಥಾಮಸ್ ಬಾಟಾ. ಮುಂದೆ 2021ರ 72ನೇ ಗಣರಾಜ್ಯೋತ್ಸವ ಆಚರಣೆಯ ಮುಖ್ಯ ಅತಿಥಿಯಾಗಿ ಬ್ರಿಟನ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಬರಲಿದ್ದಾರೆ. ಮುಂದೆ ಬನ್ನೇರುಘಟ್ಟದಲ್ಲಿ ರಣಹದ್ದು ಸಂತಾನೋತ್ಪತ್ತಿ ಕೇಂದ್ರ. ಸೊ ಒಟ್ಟು ಭಾರತದಲ್ಲಿ 8 ಕಡೆಗಳಲ್ಲಿ ಇಂಥ ಸಂತಾನೋತ್ಪತ್ತಿ ಕೇಂದ್ರಗಳಿದ್ದಾವೆ. ಅದರಲ್ಲಿ 4ರಲ್ಲಿ ಮಾತ್ರ ಯಶಸ್ವಿಯಾಗಿ ಒಂದು ಸಂತಾನೋತ್ಪತ್ತಿ ಕಾರ್ಯ ನಡೆದಿದೆ. ಸೊ ಯೂಶ್ವಲಿ ಈಗ ಒಂದು ಎಲ್ಲಿಂದ ತರ್ಲಕತ್ತಾರೆ ಇವತ್ತಂದ್ರೆ ಒಂದು ರಣಹದ್ದುಗಳನ್ನು, ಅದು ಇವು ಮೊದಲು ಏನು ಮಾಡ್ತಾರತ್ತಂದ್ರೆ, ಯಾಕೆ ನಮಗೆ ಕರ್ನಾಟಕದಲ್ಲಿ ಇದನ್ನು ಮಾಡ್ಲಿಕ್ಕತ್ತಾರತ್ತ ಸಂತಾನೋತ್ಪತ್ತಿ ಕೇಂದ್ರ ಆತಂದ್ರೆ, ಅಳಿವಿನಂಚಿನಲ್ಲಿರುವ ರಣಹದ್ದುಗಳಿವು. ಸೊ ಆಲ್ರೆಡಿ ಕರ್ನಾಟಕದಲ್ಲಿ ಒಂದು ಇದೆ. ಅದು ಯಾವುದಾದ್ರೂ ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಈಗಾಗಲೇ ರಣಹದ್ದುಗಳ ಸಂರಕ್ಷಣಾ ವಲಯವಾಗಿ ಗುರುತಿಸಲಾಗಿದೆ. ಸೊ ಇದನ್ನೇನು ಮಾಡ್ತಾರೆ, ಬನ್ನೇರುಘಟ್ಟದಲ್ಲಿ ಆ ಸಂತಾನೋತ್ಪತ್ತಿ ಇದನ್ನು ಮಾಡಿದ ಮೇಲೆ ಅವನು ಒಯ್ದು ಅಲ್ಲಿಗೆ ಬಿಡ್ತಾರೆ ರಾಮದೇವರ ಬೆಟ್ಟಕ್ಕೆ. ಸೊ ವರ್ಷಿಗೆ ಏನು ಮಾಡ್ತಾರೆ, ರಣಹದ್ದು ಒಂದೇ ಮೊಟ್ಟೆ ಇಡ್ತೈತಿ. ಸೊ ಆ ಮೊಟ್ಟೆನ ಮರಿ ಹಾಕಿದ ಬಳಕೆ ಒಂದು ಟೈಮ್ ತೊಗೋತೈತೆ. ಅದಕ್ಕೆ 5ರಿಂದ 6 ವರ್ಷ ಬೇಕು ಟೈಮ್. ಅದು ಪ್ರಾಯವಾದ ನಂತರ ಏನು ಮಾಡ್ತಾರೆ, ಸೊ ಯೂಶ್ವಲಿ 5ರಿಂದ 6 ವರ್ಷದ ರಣಹದ್ದು ಏನಿರ್ತೈತಲ್ರಿ, ಅದು ಮೊಟ್ಟೆ ಇಡ್ತೈತಿ. ಸೊ ಅದಾದ ಬಳಿಕ 55ರಿಂದ 60 ದಿನಗಳ ಕಾಲ ಕಾವು ಕೊಟ್ಟು ಮರಿ ಹಾಕ್ತದೆ. ಹಾಕಿದ್ಮೇಲೆ ಮುಂದೆ ಏನು ಮಾಡ್ತದಲ್ಲ, ಹಾರಾಟ ನಡೆಸುವ ಒಂದು ಲೆವೆಲಿಗೆ ಹೋದ ತಕ್ಷಣ ಅದನ್ನು ರಾಮದೇವರ ಬೆಟ್ಟಕ್ಕೆ ಒಯ್ದು ಬಿಡ್ತೈತಿ. ಆಮೇಲೆ ಏನಾಗ್ತೈತಲ್ಲ, ಇವು ಎಲ್ಲಿಂದ ತರ್ಲಾಕತ್ತಾರ ರಣಹದ್ದುಗಳು ಅಂತಂದ್ರೆ, ಹರಿಯಾಣದ ಜಟಾಯು ಹೊತ್ತೆ ಸಂತಾನೋತ್ಪತ್ತಿ ಕೇಂದ್ರ ಅದ ರೀ, ಅಲ್ಲಿಂದ ರಣಹದ್ದುಗಳನ್ನು ತಂದು ಬನ್ನೇರುಘಟ್ಟದಲ್ಲಿ ಸಂತಾನೋತ್ಪತ್ತಿ ಕಾರ್ಯ ಆರಂಭ ಮಾಡೋರದ. ಮುಂದೆ ನಿಧನ ವಾರ್ತೆ. ಮಸಾಲೆ ಪದಾರ್ಥಗಳ ಕಂಪನಿ MDH ಇದು ಮಸಾಲೆ ಪದಾರ್ಥಗಳ ಕಂಪನಿ ರೀ. ಇದರ ಮಾಲೀಕ ಶ್ರೀ ಧರ್ಮಪಾಲ್ ಗುಲಾಟಿ ಅವರು ನಿಧನರಾಗಿದ್ದಾರೆ. ಸೊ ದಾದಾಜಿ ಮತ್ತು ಮಹಾಶಯಜಿ ಎಂದು ಇವರು ಹೆಸರುವಾಸಿಯಾಗಿದ್ದರು. ದಾದಾಜಿ ಮತ್ತು ಮಹಾಶಯಜಿ ಇವರು 100ಕ್ಕೂ ಹೆಚ್ಚು ದೇಶಗಳಿಗೆ ಪದಾರ್ಥಗಳನ್ನು ರಫ್ತು ಮಾಡುತ್ತಿದ್ದರು. ಇತ್ತೀಚೆಗೆ ಯಾವ ಬ್ಯಾಂಕನ್ನು ನಿಷೇಧಕ್ಕೆ ಒಳಪಡಿಸಲಾಗಿದೆ? ಅದು ಲಕ್ಷ್ಮೀ ವಿಲಾಸ್ ಬ್ಯಾಂಕ್. ಇತ್ತೀಚೆಗೆ ಇದನ್ನು ನಿಷೇಧ ಮಾಡಲಾಗಿದೆ. ಮುಂದೆ ಭಾರತವು ಕಾಬೂಲ್ ನದಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಣೆಕಟ್ಟಿನ ಹೆಸರೇನು? ಅದು ಶಹತೂತ್ ಅಣೆಕಟ್ಟು, ಅಫ್ಘಾನಿಸ್ತಾನದಾಗ ರೀ. ಭಾರತ ಮತ್ತು ಇಂಡಿಯಾ ನಡುವಿನ ಒಂದು ಫ್ರೆಂಡ್ಶಿಪ್ ಡ್ಯಾಮ್ ಅದು ಶಹತೂತ್ ಅಣೆಕಟ್ಟು. ಮುಂದೆ ಗ್ಲೋಬಲ್ ಟೀಚರ್ ಅವಾರ್ಡ್ಗೆ ಭಾಜನರಾದ ಸೋಲಾಪುರದ ರಂಜಿತ್ ಸಿನ್ಹಾ ದಿಸಾಳೆ. ಸೊ ಇವರು ಏನಪ್ಪ, ಯಾಕೆ ಇವರಿಗೆ ಗ್ಲೋಬಲ್ ಟೀಚರ್ ಅವಾರ್ಡ್ ಬಂತು ಅಂತಂದ್ರೆ, ಒಟ್ಟು ಈ ಗ್ಲೋಬಲ್ ಟೀಚರ್ ಅವಾರ್ಡ್ಗೆ 1200 ಜನ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಅದರೊಳಗೆ 1200 10 ಜನ ಸೆಲೆಕ್ಟ್ ಮಾಡಿದ್ರು, ಟಾಪ್ 10. ಆ ಟಾಪ್ 10 ಒಳಗೆ ಬೇರೆ ಬೇರೆ ದೇಶದೊಳವರು ಇದ್ದರು. ಸೊ ಬೇರೆ ಬೇರೆ ದೇಶದೊಳಗೆ ಏನಿದ್ರಲ್ಲ, ಅದರೊಳಗೆ ಇಂಡಿಯಾದಾಗ ಬಂದೈತಿ ಈ ಸಲ ಪ್ರೈಸ್ ಗ್ಲೋಬಲ್ ಟೀಚರ್ ಅವಾರ್ಡ್. ಅದು ಇವ್ರಿಗೆ ಯಾಕೆ ಬತ್ತಪ್ಪ ರಂಜಿತ್ ಸಿನ್ಹಾ ದಿಸಾಳೆ ಅವರಿಗೆ ಅಂತಂದ್ರೆ, ಇವರು NCERT ಪುಸ್ತಕದಾಗೇನು ಇದು QR ಕೋಡ್ ಸ್ಕ್ಯಾನಿಂಗ್ ಮಾಡ್ತೀವಲ್ರಿ, ಆ QR ಕೋಡ್ ಅಳವಡಿಕೆ ಮಾಡಿದ್ರಿ. ಅದರೊಳಗೆ ಅಳವಡಿಕೆ ಮಾಡೋದು ಈಸಿ ಆಗಲಿ, ಎಲ್ಲರಿಗೂ ದೊರಕಲಿ ಅಂತ. ಸೊ QR ಕೋಡ್ ಸ್ಕ್ಯಾನಿಂಗ. ಆಮೇಲೆ ಇವರು ಬಾಲ್ಯ ವಿವಾಹ ಪದ್ಧತಿ ಹೋಗಲಾಡಿಸಲು ಅರಿವು ಮೂಡಿಸ್ತಿರುವ ಒಳ್ಳೆಯ ವ್ಯಕ್ತಿತ್ವ. ತಾವು ಕಲಿಸುವಂಥ ಶಾಲೆಗಳಲ್ಲಿ, ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಅವರ ಹಳ್ಳಿಗಳಲ್ಲಿ ಒಂದು ಬಾಲ್ಯ ವಿವಾಹದ ಬಗ್ಗೆ, ಆ ಬಾಲ್ಯ ವಿವಾಹದ ಪಿಡುಗಿನ ಬಗ್ಗೆ ಒಂದು ಅರಿವು ಕಾರ್ಯಕ್ರಮ ನಡೆಸಿದ್ದಾರೆ. ಸೊ ಇದೆಲ್ಲದರ ಪ್ರತೀಕವಾಗಿ ಅವರು ಗ್ಲೋಬಲ್ ಟೀಚರ್ ಅವಾರ್ಡ್ ಅವ್ರಿಗೆ ಬಂದೈತ್ರಿ. ಮುಂದೆ ರಾಷ್ಟ್ರೀಯ ವಸತಿ ಬ್ಯಾಂಕಿನ ಹೊಸ ನಿರ್ದೇಶಕರು ಯಾರು? ಶಾರದಾ ಕುಮಾರ್ ಹೋಟಾ. ನವದೆಹಲಿ ಪಿತೂರಿ, ದ ನ್ಯೂ ಡೆಲ್ಲಿ ಕಾನ್ಸ್ಪರಸಿ ಪುಸ್ತಕದ ಲೇಖಕರು ಯಾರು? ಮೀನಾಕ್ಷಿ ಲೇಖಿ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸಹಕಾರಿ ಮೇಳ ಇಂಡಿಯಾ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಟ್ರೇಡ್ ಫೇರ್ ಯಾವ ನಗರದಲ್ಲಿ ನಡೆಯಿತು? ನವದೆಹಲಿಯಲ್ಲಿ ನಡೆದರಿ.
ಕೇಂದ್ರ ಸರ್ಕಾರವು ನೀರಿನ ಸಂರಕ್ಷಣೆಗಾಗಿ ಯಾವ ಅಭಿಯಾನವನ್ನು ಆರಂಭಿಸಿದೆ? ಜಲಶಕ್ತಿ ಅಭಿಯಾನ. ಪಟಾಕಿಗಳಿಗೆ ಬಣ್ಣವನ್ನು ನೀಡಲು ಬಳಸುವ ಧಾತುಗಳ ಲವಣಗಳು ಯಾವುವು? ಸ್ಟ್ಯಾನ್ಸಿಯಂ ಮತ್ತು ಬೇರಿಯಂ. ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಯಾರು? ಶರದ್ ಅರವಿಂದ್ ಬೋಬ್ಡೆ. ಭಾರತದ ಪ್ರಸ್ತುತ ರೆಪೋ ರೇಟ್ ಮತ್ತು ರಿಸರ್ವ್ ರೆಪೋ ರೇಟ್ ಎಷ್ಟಿದೆ? ರೆಪೋ ರೇಟ್ 4%, ರಿಸರ್ವ್ ರೆಪೋ ರೇಟ್ 3.35%. ರೆಪೋ ರೇಟ್ ನಿಗದಿಪಡಿಸುವ ಸಂಸ್ಥೆ ಯಾವುದು? ವಿಶ್ವಸಂಸ್ಥೆ. ಮರವಂತೆ ಬೀಚ್ ಯಾವ ಜಿಲ್ಲೆಯಲ್ಲಿದೆ? ಉಡುಪಿ. ಮರವಂತೆ ಬೀಚ್ ಇದು ಒಂದು ಸುಂದರವಾದ ಬೀಚ್, ಅದು ಉಡುಪಿ ಜಿಲ್ಲೆಯಲ್ಲಿದೆ. ಮುಂದೆ ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ನಲ್ಲಿ 2024ರಲ್ಲಿ ನಡೆಯುವ ಒಲಿಂಪಿಕ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರೇಕ್ ಡ್ಯಾನ್ಸನ್ನು ಕ್ರೀಡೆಯಾಗಿ ಸೇರ್ಪಡಿಸಲಾಗಿದೆ. ಇಲ್ಲಿವರೆಗೂ ಬ್ರೇಕ್ ಡ್ಯಾನ್ಸ್ ಇರಲಿಲ್ಲ ರೀ ಒಲಿಂಪಿಕ್ಸ್ ಒಳಗೆ. ಸೊ ಬ್ರೇಕ್ ಡ್ಯಾನ್ಸನ್ನು ಸಹ ಒಂದು ಕ್ರೀಡೆಯಾಗಿ ಅಳವಡಿಸಲಾಗಿದೆ. ಇತ್ತೀಚೆಗೆ ಭಾರತೀಯ ಕ್ರಿಕೆಟಿಗ ಹಾಗೂ ಎಡಗೈ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪಾರ್ಥಿವ್ ಪಟೇಲ್ ಎಲ್ಲ ಮಾದರಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಮುಂದೆ ಅತ್ಯಾಚಾರ, ಆ್ಯಸಿಡ್ ದಾಳಿ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದಂತಹ ಹೀನ ಕೃತ್ಯಕ್ಕೆ ಮರಣದಂಡನೆಯ ಮಸೂದೆಯನ್ನು ಅಂಗೀಕರಿಸಿದ ಮಹಾರಾಷ್ಟ್ರ ಕ್ಯಾಬಿನೆಟ್. ಸೊ ಇದು ಭಾಳ ಬೇಕಾಗಿತ್ತು ಸಮಾಜದಲ್ಲಿ. ಇತ್ತೀಚೆಗೆ ಇಂಥ ಹೀನ ಕೃತ್ಯಗಳು ಒಂದು ಸಾಮಾನ್ಯವಾಗಿ ಕಾಣಸಿಗ್ತಾ ಇದ್ದು. ಸೊ ಅದಕ್ಕೆ ಬ್ರೇಕ್ ಹಾಕಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಏನಾದರೂ ನಿಮ್ಮ ಸಜೆಷನ್ ಇದ್ದು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಸೊ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮುಂದಿನ ವಿಡಿಯೋದಾಗ ಇಂಪ್ಲಿಮೆಂಟ್ ಮಾಡ್ಕೋತೀವಿ. ದಯವಿಟ್ಟು ನಿಮ್ಮ ಒಂದು ಸಹಕಾರ ನಮಗೆ ತುಂಬ ಮುಖ್ಯ. ಮುಂದೆ ನಾನು ಇನ್ನೂ ಹೆಚ್ಚು ಒಂದು ಕರೆಂಟ್ ಅಫೇರ್ಸ್ ನಿಮಗೆ ತಂದು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನಿಮ್ಮ ಒಂದು ಸಲಹೆ ಸಹಕಾರ ತುಂಬ ಮುಖ್ಯ. ನಾ ಈಗ ಇನ್ನೂ 1000 ಕರೆಂಟ್ ಅಫೇರ್ಸ್ನ ರೆಡಿ ಮಾಡ್ಲಿಕ್ಕತ್ತೀನಿ. ಸೊ ಅದರದ್ದು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ಎಲ್ಲ ಎಕ್ಸಾಮಿಗೆ ಹೆಲ್ಪ್ ಆಗೋಂಗೆ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಸೊ ಎಲ್ಲರಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು.